ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಕ್ಲಾಸಲ್ಲಿ ನಾವು ಅಗ್ನಿವೀರ್ ಲಾಸ್ಟ್ ಇಯರ್ ಕ್ವಶನ್ ಪೇಪರಲ್ಲಿ GK ಸೆಕ್ಷನ್ ನೋಡುವ. ಎಕ್ಸಾಮ್ ಕನ್ನಡದಲ್ಲಿ ಆಗಿರೋದ್ರಿಂದ ನಾನು ತೋರಿಸಿದ SK ಬುಕ್ಕಲ್ಲಿರುವ ಕ್ವಶನ್ ಪೇಪರ್ ಸೆಟ್ಟಿಂದ ಈ ಕ್ವಶನ್ ಪೇಪರ್ನ ತಕೊಂಡು ಬಂದಿದ್ದೀನಿ. ಇದು ಕನ್ನಡದಲ್ಲಿ ಕನ್ವರ್ಟ್ ಮಾಡಿರೋ PDF ಆಗಿದೆ. ಎಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ಇವತ್ತಿನ ಕ್ಲಾಸ್ ಸ್ಟಾರ್ಟ್ ಮಾಡುವ. ಇನ್ನು ಕೆಲವೊಬ್ರು ಕೇಳ್ತಿರ್ತಾರೆ, ಈ ಕ್ವಶನ್ನು ಆರ್ಮಿ ಎಕ್ಸಾಮಲ್ಲಿ ಬಂದಿತ್ತ, ಓಲ್ಡ್ ಕ್ವಶನ್ ಪೇಪರಲ್ಲಿ ಆಯ್ತಾ ಈ ಕ್ವಶನ್ನು, ಮತ್ತು ಅಗ್ನಿವೀರ್ ಎಕ್ಸಾಮ್ಗೆ ಕೇಳಿದ್ದ ಈ ಕ್ವಶನ್ ಅಂತೆಲ್ಲ ಕೇಳ್ತಿರ್ತಾರೆ. ಹಾಗಾಗಿ ನಾನು ಇವತ್ತು ವಿತ್ ಪ್ರೂಫ್ ಜೊತೆ ಬಂದಿದ್ದೀನಿ. ನೋಡಿ, ನಾನು ಇವತ್ತು ಎಕ್ಸ್ಪ್ಲೇನ್ ಮಾಡ್ತಿರೋ ಪೇಪರು ಇಲ್ಲಿದೆ, ಸೆಟ್ 10 ಇಲ್ಲಿದೆ ನೋಡಿ. ಫಸ್ಟ್ ಕ್ವಶನ್ನು, ಆರ್ಮಿ ಡೇ ಈಸ್ ಸೆಲೆಬ್ರೇಟ್ ಆನ್ ವಿಚ್ ಡೇಟ್. ನಾನು ಇದೇ ಕ್ವಶನ್ ಪೇಪರ್ ಇವತ್ತು ಸಾಲ್ವ್ ಮಾಡ್ತಿರೋದು. ಕೆಲವೊಬ್ರು ಕೇಳ್ತಿರ್ತಾರೆ ಡೌಟಿಂದ, ನೀವು ಅಲ್ಲಿ ಇಲ್ಲಿ ಎಲ್ಲೊಂದು ಕ್ವಶನ್ ತಂದು ಮಾಡ್ತೀರಾ ಕ್ಲಾಸಸ್ನ ಅಂತ. ಹಾಗಾಗಿ ನಾನು ವಿತ್ ಪ್ರೂಫ್ ಜೊತೆಗೆ ನಿಮಗೆ ತೋರಿಸಿನೇ ಕ್ಲಾಸ್ನ ಮಾಡ್ತಾ ಇದ್ದೀನಿ ಇವತ್ತು. ನೆಕ್ಸ್ಟ್ ಏನಂದರೆ, ನಾನು ನಿಮಗೆ ಏನು ಮಾಡಿಕೊಡ್ಬೇಕು ಅಂತ ಇದ್ದೀನಿ ಅಂದರೆ, ಈ ಸಲ ಎಕ್ಸಾಮ್ ಕನ್ನಡದಲ್ಲಿ ಆಗಿರೋದ್ರಿಂದ ನಿಮಗೆ ಎಲ್ಲೂ ಕನ್ನಡದಲ್ಲಿ ಬುಕ್ಕು ಸಿಗಲ್ಲ, ಮತ್ತು ಕನ್ನಡದಲ್ಲಿ ಕ್ವಶನ್ ಎಲ್ಲೂ ಕೂಡ ಸಿಗಲ್ಲ ಅಂತ ನಾನು ನಿನ್ನೆ ತೋರಿಸಿರೋ SK ಬುಕ್ಕಲ್ಲಿ 15 ಕ್ವಶನ್ ಪೇಪರ್ ಸೆಟ್ ಇರೋದನ್ನ ಇಂಗ್ಲೀಷಲ್ಲಿ ಅದನ್ನೇ ನಿಮಗೆ ಕನ್ನಡದಲ್ಲಿ ಕನ್ವರ್ಟ್ ಮಾಡಿ PDF ಕೊಡಬೇಕಂತ ಮಾಡಿದ್ದೀನಿ. ಒಂದು 20 to 25 ಸೆಟ್ನ ನಿಮಗೆ ಕನ್ನಡದಲ್ಲಿ ಜನರಲ್ ನಾಲೆಜ್ ಮತ್ತು ಸೈನ್ಸ್ ಕ್ವಶನ್ನ ನಿಮಗೆ PDF ಆಗಿ ಕೊಡಬೇಕಂತ ಮಾಡಿದ್ದೀನಿ. ಟೋಟಲ್ ಒಂದು 400 to 500 ಕ್ವಶನ್ಸ್ ಆಗ್ಬೋದು PDF-ಅಲ್ಲಿ. ಒಂದೇ PDF-ಅಲ್ಲಿ ನಿಮಗೆ ಆಲ್ 20 to 25 ಕ್ವಶನ್ ಪೇಪರ್ ಸೆಟ್ನ ನಿಮಗೆ ಕೊಡಬೇಕಂತ ಮಾಡಿದ್ದೀನಿ. ಇದು ಡೆಮೋ PDF ಆಗಿರುತ್ತೆ. ಕ್ವಶನ್ ವಿತ್ ಆನ್ಸರ್ ಯಾವ ಥರ ಇರುತ್ತೆ PDF-ಅಲ್ಲಿ ನಿಮಗೆ 500 ಕ್ವಶನ್ ಅಂತ. ಫಸ್ಟ್ನೇ ಕ್ವಶನ್ ನೋಡಿ, ಸೈನ್ಯ ದಿನವನ್ನು ಯಾವ ದಿನಾಂಕದಂದು ಆಚರಿಸಲಾಗುತ್ತದೆ ಅಂತ ಕೇಳಿದ್ದಾರೆ. ಅದಕ್ಕೆ ಆನ್ಸರು ಜನವರಿ 15. ಈ ಥರ ಆನ್ಸರ್ನ ಟಿಕ್ ಮಾಡಿರ್ತೀವಿ ಆಲ್ ಕ್ವಶನ್ಗೆ, 500 ಕ್ವಶನ್ಗೂ. ಇದು ಡೆಮೋ PDF ನೋಡಿ, ಎಲ್ಲ ಕ್ವಶನ್ಗೂ ಇದೇ ಥರ ಆನ್ಸರ್ನ ಟಿಕ್ ಮಾಡಿರ್ತೀವಿ. ಈ ಡೆಮೋ PDF-ನ ನಾನು ನನ್ನ ಟೆಲಿಗ್ರಾಮ್ ಚಾನಲಲ್ಲಿ ಹಾಕಿರ್ತೀನಿ. ಯಾರೆಲ್ಲ ಟೆಲಿಗ್ರಾಮ್ ಚಾನಲ್ನ ಜಾಯ್ನ್ ಆಗಿಲ್ಲ, ಲಿಂಕ್ ಕೊಟ್ಟಿರ್ತೀನಿ ಈ ಕ್ಲಾಸ್ನ ಕೆಳಗೆ ಡಿಸ್ಕ್ರಿಪ್ಷನಲ್ಲಿ. ಲಿಂಕ್ನ ಹೋಗಿ ಜಾಯ್ನ್ ಆಗಿ ಈ PDF-ನ ನೋಡಿ ಒಮ್ಮೆ. ಇನ್ನು 2 or 3 ಡೇಸ್ ಬೇಕು ನನಗೆ ಇದಷ್ಟು PDF ರೆಡಿ ಮಾಡೋಕ್ಕೆ. ಅಂದರೆ 500 ಕ್ವಶನ್ ಅಂದರೆ ಸುಮ್ಮನೆ ಅಲ್ಲ, ಹಾಗಾಗಿ ಹೇಳಿದ್ದೀನಿ ಫಸ್ಟು ನಿಮಗೆ. ಫಸ್ಟ್ನೇ ಕ್ವಶನ್ ನೋಡೋದಾದರೆ, ಸೈನ್ಯ ದಿನವನ್ನು ಯಾವ ದಿನಾಂಕದಂದು ಆಚರಿಸಲಾಗುತ್ತದೆ ಅಂತ ಕೇಳಿದರೆ ಕ್ವಶನ್ನು. ಆನ್ಸರ್ ಈಸ್ ಜನವರಿ 15. ಇನ್ನು ಸೆಕೆಂಡ್ ಕ್ವಶನ್ ನೋಡೋದಾದರೆ, ಡ್ಯಾಶ್ ಮಣಿಪುರದ ರಾಜಧಾನಿ ಅಂತ ಕೇಳಿದ್ದಾರೆ. ಆನ್ಸರ್ ಈಸ್ ಇಂಪಾಲ್. ಮೂರನೇ ಕ್ವಶನ್ ನೋಡೋದಾದರೆ, ಮೊದಲ ಪಾಣಿಪತ್ ಕದನ ಯಾರ್ಯಾರ ನಡುವೆ ನಡೆದಿತ್ತು ಅಂತ ಇದೆ ಕ್ವಶನ್ನು. ಆನ್ಸರ್ ಬಾಬರ್ ಮತ್ತು ಲೂದಿ. ಇನ್ನು ನಾಲ್ಕನೇ ಕ್ವಶನ್ ಏನಿದೆ, ಡ್ಯಾಶ್ ರಾಜ್ಯಸಭೆಯ ಉಪಾಧ್ಯಕ್ಷರನ್ನು ಆಯ್ಕೆ ಮಾಡುತ್ತಾರೆ ಅಂತ ಇದೆ. ಆನ್ಸರ್ ಈಸ್ ರಾಜ್ಯಸಭೆ. ಇನ್ನು ಐದನೇ ಕ್ವಶನ್ ನೋಡೋದಾದರೆ, ಶ್ರೀಹರಿಕೂಟ ಯಾವ ರಾಜ್ಯದಲ್ಲಿದೆ ಅಂತ ಇದೆ. ಆನ್ಸರ್ ಈಸ್ ಆಂಧ್ರ ಪ್ರದೇಶ್. ಇನ್ನು ಆರನೇ ಕ್ವಶನ್ ನೋಡೋದಾದರೆ, ರಾಣಿ ಕಿ ವಾವ್ ಮೆಟ್ಟಿಲು ಬಾವಿ ಯಾವ ರಾಜ್ಯದಲ್ಲಿದೆ ಅಂತ ಕೇಳಿದ್ದಾರೆ. ಆನ್ಸರ್ ಈಸ್ ಗುಜರಾತ್. ಇನ್ನು ಏಳನೇ ಕ್ವಶನ್ ನೋಡೋದಾದರೆ, ಗ್ರ್ಯಾಂಡ್ ಮಾಸ್ಟರ್ ಪದವು ಯಾವ ಆಟಕ್ಕೆ ಸಂಬಂಧಿಸಿದೆ ಅಂತ ಕೇಳಿದ್ದಾರೆ. ಆನ್ಸರ್ ಈಸ್ ಚೆಸ್. ಇನ್ನು ಒಂಬತ್ತನೇ ಕ್ವಶನ್ ನೋಡೋದಾದರೆ, ಮಹಾತ್ಮ ಗಾಂಧಿಯವರು ಪ್ರಕಟಿಸಿದ ನಿಯತಕಾಲಿಕ ಹೆಸರು ಏನು ಅಂತ ಕೇಳಿದ್ದಾರೆ. ಅಂದರೆ ಪತ್ರಿಕೆಯ ಹೆಸರು ಅಂತ ಕೇಳಿದ್ದಾರೆ. ಆನ್ಸರ್ ಈಸ್ ಯಂಗ್ ಇಂಡಿಯಾ. ಇನ್ನು 10ನೇ ಕ್ವಶನ್ ಏನಿದೆ, ಸಸ್ಯದ ಸುತ್ತ ಸುತ್ತುವ ಸಂಸ್ಥೆಯನ್ನು ಏನೆಂದು ಕರೆಯಲಾಗುತ್ತದೆ ಅಂತ ಇದೆ ಕ್ವಶನ್ನು. ಮಾನವ ನಿರ್ಮಿತ ಉಪಗ್ರಹ ಚಂದ್ರ, ನೈಸರ್ಗಿಕ ಉಪಗ್ರಹ, ಮತ್ತು ಮೇಲಿನ ಎಲ್ಲವೂ ಅಂತ ಇದೆ. ಆನ್ಸರ್ ಈಸ್ ಮೇಲಿನ ಎಲ್ಲವೂ. ಇನ್ನು 11ನೇ ಕ್ವಶನ್ ನೋಡೋದಾದರೆ, ಶಾಸಕಾಂಗ ಸಭೆಯ ಸ್ಪೀಕರನ್ನು ಯಾರು ಆಯ್ಕೆ ಮಾಡುತ್ತಾರೆ ಅಂತ ಇದೆ. ಆನ್ಸರ್ ಈಸ್ ಲೋಕಸಭಾ ಸದಸ್ಯರು. ಇನ್ನು 13ನೇ ಕ್ವಶನ್ ನೋಡೋದಾದರೆ, ಭಾರತದ ನೈಸರ್ಗಿಕ ಆಟ ಯಾವುದು. ಆನ್ಸರ್ ಈಸ್ ಹಾಕಿ. ಇನ್ನು 14ನೇ ಕ್ವಶನ್ನು, ಭಾರತದಲ್ಲಿ ಎಷ್ಟು ಕೇಂದ್ರಾಡಳಿತ ಪ್ರದೇಶಗಳಿವೆ. ಆನ್ಸರ್ ಈಸ್ 8. ಇನ್ನು ಲಾಸ್ಟ್ ಫೈನಲ್ 15ನೇ ಕ್ವಶನ್ ಏನಿದೆ, ಸಾನಿಯಾ ಮಿರ್ಜಾ ಯಾವ ಕ್ರೀಡೆಗೆ ಸೇರಿದವರು ಅಂತ ಕೇಳಿದ್ದಾರೆ. ಆನ್ಸರ್ ಈಸ್ ಟೆನ್ನಿಸ್. ಇಲ್ಲಿಗೆ ಇವತ್ತಿನ ಕ್ಲಾಸ್ ಕಂಪ್ಲೀಟ್ ಆಯಿತು. ಯಾರೆಲ್ಲ ಕೊನೆವರೆಗೂ ಕ್ಲಾಸ್ ಕೇಳಿದ್ದಾರೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಬೇಗ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ನಾನು ಹೇಳಿದ್ದೀನಿ PDF ಬಗ್ಗೆ, ನಿಮಗೆ PDF ಇನ್ನು 2 or 3 ಡೇಸಲ್ಲಿ ರೆಡಿ ಆಗುತ್ತೆ, ಜಾಸ್ತಿ ಟೈಮ್ ತಗೊಳಲ್ಲ. ನಾನು ಇವಾಗ ತೋರಿಸಿದ ಡೆಮೋ PDF-ನ ನಾನು ನನ್ನ ಟೆಲಿಗ್ರಾಮ್ ಚಾನಲಲ್ಲಿ ಹಾಕಿರ್ತೀನಿ. ನೀವು ಹೋಗಿ ಆ ಡೆಮೋ PDF-ನ ನೋಡಿ. ಯಾರೆಲ್ಲ ನನ್ನ ಟೆಲಿಗ್ರಾಮ್ ಚಾನಲ್ನ ಜಾಯ್ನ್ ಆಗಿಲ್ಲ, ಇಲ್ಲಿ ಈ ಕ್ಲಾಸ್ನ ಕೆಳಗೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಟೆಲಿಗ್ರಾಮ್ ಚಾನಲ್ದು. ಆ ಟೆಲಿಗ್ರಾಮ್ ಚಾನಲ್ಗೆ ನೀವು ಜಾಯ್ನ್ ಆಗಿ. ನಾನು ಇನ್ಮೇಲೆ ಏನೇ ಕ್ಲಾಸ್ ಮಾಡೋಕ್ಕೆ PDF ರೆಡಿ ಮಾಡಿದರೂ ಕೂಡ ಆ PDF-ನ ಅವತ್ತಿನ ಕ್ಲಾಸಿಂದ ಆ ಟೆಲಿಗ್ರಾಮ್ ಚಾನಲಲ್ಲಿ ಹಾಕಿರ್ತೀನಿ. ನಿಮಗೂ ಕೂಡ ಹೆಲ್ಪ್ ಆಗುತ್ತೆ. ಯಾರೆಲ್ಲ ಟೆಲಿಗ್ರಾಮ್ ಚಾನಲ್ನ ಜಾಯ್ನ್ ಆಗಿಲ್ಲ, ಬೇಗ ಜಾಯ್ನ್ ಆಗಿ. ನೀವು ಇಲ್ಲಿ ಯೂಟ್ಯೂಬಲ್ಲಿ ಕ್ಲಾಸ್ ನೋಡಿ ಹೋಗಿದ್ದ PDF ನಿಮಗೆ ಟೆಲಿಗ್ರಾಮ್ ಚಾನಲಲ್ಲಿ ಸಿಗುತ್ತೆ. ಅಗ್ನಿವೀರ್ ಸ್ಟಡಿ ಮಾಡೋ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ವಿಡಿಯೋನ, ಹೆಲ್ಪ್ ಆಗುತ್ತೆ ಅವ್ರಿಗೂ ಕೂಡ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.